ಬೀಳಗಿ ತಾಲೂಕಿನ ಬಾಡಗಂಡಿಯಲ್ಲಿ ತಲೆ ಎತ್ತಿ ನಿಂತಿದೆ ಎಸ್ಆರ್ ಪಾಟೀಲ್ ಅವರ ಮತ್ತೊಂದು ಸಂಸ್ಥೆ. ಎಸ್ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ. ಜಿಲ್ಲೆಯ 2ನೇ ಮೆಡಿಕಲ್ ಕಾಲೇಜ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇವತ್ತು ವೈದ್ಯಕೀಯ ಮಹಾವಿದ್ಯಾಲಯದ ಪರವಾನಗಿ ಪಡೆದು ಅದು ಕೂಡ ಗ್ರಾಮೀಣ ಭಾಗದಲ್ಲಿ, ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆ ಎರಡೂ ಜಿಲ್ಲೆಗೆ ಫಲಪ್ರದವಾಗುವಂತ ಒಂದು ಬೃಹತ್ ವೈದ್ಯಕೀಯ ಮಹಾವಿದ್ಯಾಲಯ ಇದೇ ತಿಂಗಳು ಅಂದರೆ ಜುಲೈ 31ರಂದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭಿಸಲ್ಪಡ್ತಿದೆ. ಎಲ್ಕೆಜಿಯಿಂದ ಆರಂಭವಾದ ಎಸ್ಆರ್ ಪಾಟೀಲ್ ಪ್ರತಿಷ್ಠಾನ ಇಂದು ವೈದ್ಯಕೀಯ ಲೋಕಕ್ಕೂ ಬೆಳೆದು ನಿಂತಿದೆ. ಬೃಹತ್ ವೈದ್ಯಕೀಯ ಸಂಸ್ಥೆ ಜುಲೈ 31ಕ್ಕೆ ಅಧಿಕೃತ ಚಾಲನೆಗೊಂಡು ಕಾರ್ಯಾರಂಭ ಮಾಡಲಿದೆ. 100 ಮೆಡಿಕಲ್ ಸೀಟ್ಗಳಿಗೆ ಪರವಾನಗಿ ಸಿಕ್ಕಿದೆ. 630ಕ್ಕೂ ಅಧಿಕ ಬೆಡ್ಗಳನ್ನು ಹೊಂದಿದೆ. ಗ್ರಾಮೀಣ ಭಾಗದ ಜನತೆಗೆ ಇದೊಂದು ವರದಾನ. ದಿನಾಂಕ 31/7/2024ರಂದು ಬಾಡಗಂಡಿಯಲ್ಲಿ ಜರುಗುತ್ತಿರುವ ವೈದ್ಯಕೀಯ ಮಹಾವಿದ್ಯಾಲಯದ ಲೋಕಾರ್ಪಣೆ, 630 ಹಾಸಿಗೆಯುಳ್ಳ ನವೀಕೃತ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಸಮಾರಂಭಕ್ಕೆ ನಾಡಿನ ಪರಮ ಪೂಜ್ಯರು ಮತ್ತು ಸಚಿವರು ಆಗಮಿಸ್ತಾ ಇದ್ದಾರೆ. ಶಾಸಕರು, ಸಂಸದರು ಕೂಡ ಆಗಮಿಸ್ತಾ ಇದ್ದಾರೆ. ಸುಸಜ್ಜಿತ ಸೌಲಭ್ಯಗಳು, ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಆಸ್ಪತ್ರೆ ಒಳಗೊಂಡಿದೆ. ಬಾಗಲಕೋಟೆ ಮತ್ತು ವಿಜಯಪುರ ಅವಳಿ ಜಿಲ್ಲೆಗಳ ಜನತೆಗೆ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉತ್ತಮ ಅನುಕೂಲವಾಗಲಿದೆ. ಎಸ್ಆರ್ ಪಾಟೀಲ್ ಸರ್ ಸುಮಾರು 25-30 ವರ್ಷ ರಾಜಕೀಯ ಸೇವೆ ಮಾಡಿ ಇತ್ತೀಚೆಗೆ 15-20 ವರ್ಷಗಳಿಂದ ಈ ಒಂದು ಶೈಕ್ಷಣಿಕ ಹಂತದಲ್ಲಿ ಎಂಟರ್ ಆಗಿದ್ದಾರೆ. ಅದರಲ್ಲೂ ಈ ಒಂದು ಕಡಿಮೆ ಅವಧಿನಲ್ಲಿ ಅವರು ಅದು ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಆಸ್ಪತ್ರೆ ಪ್ರಾರಂಭ ಮಾಡಿ ಈಗ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಪ್ರಾರಂಭದ ಹಂತದಲ್ಲಿ ಈ ವೈದ್ಯಕೀಯ ಸೌಲಭ್ಯಗಳ ಬೆಳವಣಿಗೆ, ಒಂದು ಕಾಲೇಜಿನ ಮಾನ್ಯತೆ ಪಡಿಲಿಕ್ಕೆ ನಾನು ಅಷ್ಟೇ ಅಲ್ಲ, ನನ್ನ ಹಿಂದೆ ಇರುವಂತಹ ಎಲ್ಲಾ ಸಿಬ್ಬಂದಿ ವರ್ಗ, ಅದರಲ್ಲೂ ನಮ್ಮ ಪ್ರತಿಷ್ಠಾನದ ಅಂದ್ರೆ ಎಸ್ಆರ್ ಪಾಟೀಲ್ ವೈದ್ಯಕೀಯ ಶಿಕ್ಷಣದ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಎಸ್ಆರ್ ಪಾಟೀಲ್ ಪ್ರತಿಷ್ಠಾನ ಹೆಮ್ಮೆಯೇ ಸರಿ. ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು ಖುದ್ದು ಎಸ್ಆರ್ ಪಾಟೀಲ್ ಅವರೇ ಭೇಟಿ ನೀಡಿ ತಯಾರಿ ವೀಕ್ಷಣೆ ಮಾಡಿದ್ದು ವಿಶೇಷ.